ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಿಮಗೆ ಇತ್ತೀಚೆಗೆ ಒಂದು ಡಿಸಿಷನ್ ಆಗಿದ್ದಕ್ಕೆ ಗೊತ್ತದ. ನಮ್ಮ ಧಾರವಾಡದಲ್ಲೇ ಅನೇಕ ಯುವಕರು ಪಾಪ ಉದ್ಯೋಗ ಇಲ್ಲ, ಆ ಕೂಸುಗಳಿಗೆ ಬದುಕು ಕಷ್ಟ ಆಗಿದೆ, ವಯಸ್ಸು ದಾಡ್ತಾ ಇದೆ, ಏನು ಮಾಡಬೇಕು ತಿಳಿತಾ ಇಲ್ಲ. ಮೋದಿ ಸಿದ್ದರಾಮಯ್ಯರಂಥ ನಾಯಕರು ದಿನಗಳನ್ನು ತಳ್ತಾ ಇದ್ದಾರೆ. ಯಾಕಂದ್ರೆ 2.5 ಲಕ್ಷ ಮೇಲ್ಪಟ್ಟು ಇವತ್ತು ಖಾಲಿ ಇದ್ರು ಸಹಿತ ಬಂದು 2.5 ವರ್ಷದಲ್ಲಿ ಎಷ್ಟು ತುಂಬಿಕೊಂಡ್ರಿ ಇವರು ಸಿದ್ದರಾಮಯ್ಯನವರು. ದೇಶದಲ್ಲಿ ಬಿಟ್ಬಿಡ್ರಿ, ಎಷ್ಟು ಖಾಲಿ ಇದಾವೆ ಗೊತ್ತಿಲ್ಲ. ಒಂದು ಅಂದಾಜಿನ ಪ್ರಕಾರ 80 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ, ಅದಕ್ಕೆ ಹೆಚ್ಚಿಗಿದ್ದಾವೆ, ಕಡಿಮೆ ಇಲ್ಲ. ಆಯಾ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ. 2 ಲಕ್ಷ, 5 ಲಕ್ಷ, 4 ಲಕ್ಷ, 3 ಲಕ್ಷ. ಇವತ್ತಿಗೆ ಇವತ್ತನ್ನು ಇನ್ನೂ ಅವ್ರು ಸರ್ವೇನೂ ಮಾಡ್ತಾ ಇಲ್ಲ. ನಾವು ಊಹೆ ಮಾಡಿ ಹೇಳೋದು ದುರಂತ. ಒಂದು ಸರ್ಕಾರ ಸಿದ್ದರಾಮಯ್ಯದಿರಲಿ, ನಮ್ಮ ಮೋದಿ ಅವ್ರದ್ದಿರಲಿ, ಏನೋ ಮೊನ್ನೆಷ್ಟ ನಮ್ಮ ಸಿದ್ದರಾಮಯ್ಯನವರು ದೇಶಪಾಂಡೆ ಅವರಿಂದ ಸರ್ವೆ ಮಾಡಿಸಿದಾಗ 7 ಲಕ್ಷವರೆಗೆ ಅದ್ರ ಮೇಲ್ಪಟ್ಟು ಇಲ್ಲಿ ನಿರುದ್ಯೋಗಿಗಳಿದ್ದಾರೆ ಅನ್ನೋದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ತುಂಬೋದೆಷ್ಟು, ಖಾಲಿ ಇರುವೆಷ್ಟು 2.5 ಲಕ್ಷ. ಇನ್ನು ಎಷ್ಟು ಜನ ಅನ್ಎಂಪ್ಲಾಯ್ ಉಳಿದ್ರು. ಈ ಗಡಬಿಡಿ, ಈ ದುಃಖ, ಈ ನೋವು ಇವತ್ತೆಲ್ಲ ಯುವಕರಲ್ಲೇ, ಯುವತಿಯರಲ್ಲೇ. ಅದಕ್ಕಾಗಿ ಸ್ಫೋಟ ಆಗ್ತಾ ಇದ್ದಾರೆ ಅವರು. ಆ ನೆಲೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಂಡಂಥ ಸಿದ್ದರಾಮಯ್ಯನವರು ಮೊದಲಿಗೆ ಒಂದಿಷ್ಟ ನಾವು ಕೆಟ್ಟದಾಗಿ ಹೇಳ್ಬೇಕಾಗಿದೆ. ಇವತ್ತು ಒಂದು ತುಂಡು ಪೇಟು ಮಗದಂಗೆ ಮಾಡಿ ಸಮಾಧಾನ ಮಾಡ್ಕೊಳ್ಳುವಂಥ ಸಿದ್ಧಾಂತ ಇದು. ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಪೋಸ್ಟ್ ಒಮ್ಮೆ ಕರಿಬೇಕಾಗಿತ್ತು, ಖಾಲಿ ಇದ್ದಾವಲ್ಲ. ಹೌದು, ಫೈನಾನ್ಸ್ ಅದು ನಿಮಗೆ ಬಿಟ್ಟಂಥದ್ದು. ನೀವೇನು ಮಾಡ್ತಾಯಿದ್ದೀರಿ ಇಲ್ಲಿವರೆಗೆ? ಬಜೆಟ್ ಮನುಷ್ಯ ಮಾಡಿಸ್ತಾ ಇದ್ದೀರಿ, ಇದಕ್ಕೂ ಸಾಲ ಮಾಡ್ತಾಯಿದ್ರಿ ಲಕ್ಷ ಕೋಟಿಗಳಲ್ಲಿ. ಇನ್ನೊಂದು ಸಾಲ ಮಾಡಿ ಇವಾಗ ಯಾಕೆ ಜಾಬ್ ಕೊಡಬಾರ್ದಾಗಿತ್ತು? 2.5 ಲಕ್ಷ, 2,80,000 ಹೋದ, 84,000 ಕೊಡೋರಿ. ಆದರೂ ಅಟ್ಲೀಸ್ಟ್ 57,000 ಆದರೂ ಘೋಷಣೆ ಮಾಡಿದ್ರಲ್ಲ, ಸಮಾಧಾನ ಮಾಡಿಕೊಂಡು. ಆದರೆ ಈಗ ಮತ್ತೊಂದು ತೊಡಕ್ಕೆ ಬಂದು ನಿಂತದಲ್ಲಿ ಸಹಜದ ಇಷ್ಟರೊಳಗೆ ಕ್ಲಿಯರಾಗಿ. ಯಾಕಂದರೆ ಒಳ ಮೀಸಲಾತಿ ಆಗಲೇಬೇಕಾಗ್ತಿದೆ, ಐತಿಹಾಸಿಕ ಅನಿವಾರ್ಯತೆ. ಪ್ರತಿಯೊಂದು ಸಮಾಜದಲ್ಲೇ ಅಲ್ಲಿ ಬುದ್ಧಿವಂತರು, ಕಲಿತಂಥವರು ತಮ್ಮ ಲಾಭ ಮಾಡ್ಕೊತಿರ್ತಾರೆ. ಅಂಥವ್ರು ಬುದ್ಧಿವಂತರಿದ್ದಾರೆ, ತಮ್ಮ ಮಕ್ಕಳು ಚೆನ್ನಾಗಿ ಬೆಳೆಸ್ತಾರೆ, ಹೊರಗೆ ಕೋಚ್ ಕೊಡ್ತಾರೆ, ಮತ್ತೇನೋ ಮಾಡ್ತಾರೆ. ಆದರೆ ಕೂಲಿಕಾರರ ಮಕ್ಕಳು ಸರಿಯಾಗಿ ಸಾಲಿಲ್ಲ. 20% ಖರ್ಚು ಮಾಡಬೇಕನ್ನುವಂಥ ಸ್ಥಳದಲ್ಲ ಕೇವಲ 2% ಖರ್ಚು ಮಾಡಿ ಪಾಪ ಗ್ರಾಮೀಣ ವಲಯದಿಂದ ಬರುತ್ತದೆ ಮಕ್ಕಳಿಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಪಾಪ ಬರೋದೇ ಇಲ್ಲ. ನನ್ನ ಹತ್ರ ಅನೇಕ ಮಕ್ಕಳು ಬಂದಿದ್ದು ನೋಡಿದ್ದೀನಿ ನಾನು, ಡಿಗ್ರಿ ಆದಂಥ ವಿದ್ಯಾರ್ಥಿಗಳು. ಅವರು ಸರಿಯಾಗಿ ಕನ್ನಡದಲ್ಲಿ ಬರೆಯುವಂಥ ಶಕ್ತಿ ಇಲ್ಲ. ಅಂಥ ಮಕ್ಕಳು ಈ 57,000 ಜನರಲ್ಲೇ ಸೆಲೆಕ್ಷನ್ ಹಂಗೆ ಆಗ್ತಾರೆ. ಅದರಲ್ಲೂ ದಲಿತ, ಹಿಂದುಳಿದ ಮೇಲೆ ನಮ್ಮ ಎಷ್ಟು ಸಮುದಾಯದಲ್ಲಿ ಇವತ್ತಿನ ಕೆಲವು ನಾಯಕರು ಒಂದು ಸ್ಕೂಲ್ ಮಾಡಿ ಮತ್ತೇನು ಮಾಡಿ. ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಸ್ಕೂಲ್ ಮಾಡಿ ತಮ್ಮ ಮಕ್ಕಳು ಬೆಳೆಸುವಂಥದ್ದು ಮಾಡಿದ್ರು. ಏನು ತಪ್ಪಲ್ಲ, ಭಾಳ ಒಳ್ಳೆಯ ಕೆಲಸ. ಆದರೆ ಇತ್ತೀಚೆಗೆ ಅಲ್ಲೂ ಸರಿ ದುಡ್ಡು ತುಳ್ತಾ ಇದ್ದಾರೆ, ಸುದ್ದಿಗಳು ಬರ್ತಾಯಿದ್ದವು. ಲಾಭಕ್ಕಾಗಿ ರಾಜಕೀಯ ಮಾಡುವಂಥ ಜನರಿಂದ ಇದೆಲ್ಲ ಸಾಧ್ಯ ಇಲ್ಲ. ಅದು ಸರ್ಕಾರ ಮಾಡಬೇಕಾಗಿತ್ತು. ಇದನ್ನು ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಪ್ರತಿ ಹಳ್ಳಿಗೂ ಪ್ರತಿ 30 ಮಕ್ಕಳಿಗೆ ಒಬ್ಬ ಟೀಚರ್ ಇಂಗ್ಲೀಷ್, ಗಣಿತ, ಮಾತೃಭಾಷೆ ಇವು ಬರಲೇಬೇಕು ಅಂತ ತಯಾರು ಮಾಡಿರೋದಲ್ಲ. ಹೇಗೆ ಕಾಂಪಿಟೇಷನ್ ಎಕ್ಸಾಮ್ದಾಗ, ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ದಾಗ ನಮ್ಮ ಮಕ್ಕಳು ಹಿಂದೆ ಬರ್ತಾ ಇದ್ದಾರೆ. ಮತ್ತು 2% ಖರ್ಚು, ಅದು ಟೀಚರ್ಗಳು ಪೇಮೆಂಟ್ಸ್ ಸಾಲೋದಿಲ್ಲ. ಈ ದುರಂತದಾಗ 90% ಜನರ ಮಕ್ಕಳು ಈ ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಿ ಸಾಧ್ಯ ಇಲ್ಲ. ಯಾಕಂದ್ರೆ ತಮ್ಮ ಮಕ್ಕಳನ್ನ ಕೋಚಿಂಗ್ ಕ್ಲಾಸ್ಗೆ ಹಚ್ಚಿ ನೋಡ್ರಿ ಅಂತ ಎಡವಟ್ಟು ನಮ್ಮ ರಾಮಕೃಷ್ಣ ಹೆಗಡೆ ಅವ್ರು ಮಾಡಿಬಿಟ್ರು, ಮಹಾತ್ಮರು. ಇದು ಇವತ್ತು ನಾವು ಟೀಕಿಸಬೇಕಾಗಿದೆ ಅನಿವಾರ್ಯವಾಗಿ.
ಯಾಕಂದರೆ ಈ ಸ್ಕೂಲ್ಗಳಿಗೆ ಅನುದಾನ ಕೊಡೋದು ಬಂದು ಮಾಡಿ ಹೋಗ್ಬಿಟ್ರು. ಎಂಥ ತಪ್ಪು ನಿರ್ಧಾರ ಐತಿಹಾಸಿಕ. ನಂತರದವ್ರು ಅದನ್ನು ಮುಂದುವರ್ಸ್ಕೊಂಡು ಹೋದರು. ಅವ್ರಿಗೆ ಆದರ್ಶ ರಾಮಕೃಷ್ಣಗಳೇ. ಇಲ್ಲಿ 90% ಜನ ನಾವು ನಿಮಗೆ ಶಿಕ್ಷಣ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ನೀರು ಕೊಡ್ತೀವಿ, ಮತ್ತನ್ನು ಕೊಡ್ತೀವಿ, ಔಷಧ ಕೊಡ್ತೀವಿ. ಏನ್ರಿ ಇಲೆಕ್ಷನ್ ಬದಲು ಘೋಷಣೆ ಮಾಡ್ತಾರೆ ಅವರೆಲ್ಲ. ಮುಗಿದ ನಂತರ ಏನೋ ಪುಣ್ಯ ಸಿದ್ದರಾಮಯ್ಯನೋ ಒಂದಿಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾರೆ. BJPಗೆ ಬಂದರೆ ಇಲ್ಲ ಗಳಗಂಟೆ. ಅದಕ್ಕೆ 5 ಕಿಲೋ ಅಕ್ಕಿ ಕೊಡೋದು, ರೈತರಿಗೆ 2,000 ರೂಪಾಯಿ ಕೊಡೋದು, ಉಳಿದೆಲ್ಲ ಘೋಷಣೆಗಳು. ಅದು ಪೂರ್ಣ ಪ್ರಮಾಣದ ರೈತರಿಗೆ, ಪ್ರತಿ ರೈತರಿಗೆ 2,000 ಕೊಡುವಂಥದ್ದಿಲ್ಲ. ಒಂದು ಕುಟುಂಬಕ್ಕೆ 2,000, ಅದು 4 ತಿಂಗಳಿಗೆ. ಇಂಥ ಘೋಷಣೆ ಮಾಡ್ತಾ ಜನರ ಹಾಕಿ ತಪ್ಪಿಸೋದು ಜನ ಇವತ್ತು ಕೂಡಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಪಾಪ ಒಳ ಮೀಸಲಾತಿ ಜನ ಇವತ್ತು ನಮ್ಮ KH ಮುನಿಯಪ್ಪ ಆಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಅದ್ರಲ್ಲಿ 2 ಮಾತಿಲ್ಲ. ಒಳ ಮೀಸಲಾತಿ ನಮಗೆ ಕೊಡ್ರಿ, ಅದು ಘೋಷಣೆ ಮಾಡಿದ್ವಲ್ಲ 50,000 ಜನ ತುಂಬಿಸ್ಕೊಳ್ರಿ. ಯಾಕಂದರೆ ಒಳ ಮೀಸಲಾತಿಯಲ್ಲಿ ಎಡಗೈ ಇದ್ದವ್ರಿಗೆ ಪಾಪ ಏನು ಲಾಭ ಇಲ್ಲ. ಹಳೆಯ ಸಿದ್ಧಾಂತದ ಪ್ರಕಾರ ಹೋಯ್ತಪ್ಪ ಅಂದರೆ ಅಲ್ಲೇ ಬುದ್ಧಿವಂತರು ಹೇಳ್ತಾರೆ, ಅವರು ಪಟ್ಟೆ ಲಾಭ ಮಾಡ್ಕೋತಾರೆ. ಯಾಕಂದರೆ ಇವತ್ತು SCಗಳಲ್ಲಾಗಿರ್ಬೋದು, STಗಳಲ್ಲಾಗಿರ್ಬೋದು ಕೆಲವು ಕುಟುಂಬಗಳು ಕಲಿತು ಮುಂದುವರೆದಿದ್ದಾರೆ, ಇಲ್ಲ ಅಂತಲ್ಲ. ಅದ್ರ ಪ್ರಮಾಣ ಬಹಳ ಕಡಿಮೆ. ಅವರಷ್ಟೇ ಹೊಡ್ಕೊಂಡ್ಬಿಡ್ತಾರೆ ಅನ್ನೋ ಆತಂಕ ಅವರಿಗೆ. ಇಲ್ಲೇ ನಮ್ಮ ಎಡ ಕೈಯವರು ಅಲ್ಲೂ ಪಾಪ ಎಷ್ಟು ಎಡ ಕೈಯ ಬಲ ಕೈಯ ಮತ್ತೆ ಅವ್ರ ಕೈಯೋ ಗೊತ್ತಿಲ್ಲ. ಪಾಪ ಅವ್ರನ್ನ ಶೋಷಣೆ ಮಾಡ್ತಾ ಬಂದಿದ್ದೀವಿ ನಾವೆಲ್ಲರೂ. ಇವತ್ತು ನ್ಯಾಯ ಕೊಡ್ರಿ ಅಂತ ಅವ್ರು ಕೇಳ್ತಾ ಇದ್ದಾರೆ, ತಪ್ಪಿಲ್ಲ ಅದರಲ್ಲಿ. ಮತ್ತು ಎಷ್ಟರಲ್ಲಿ ಮುಗಿಸ್ಬೇಕಾಗಿತ್ತು ಇದನ್ನು. ಇಂಥ ಒಂದು ಸಂದರ್ಭದಲ್ಲ ಇವತ್ತು 57,000ದಲ್ಲಿ ಎಷ್ಟೋ ಮಕ್ಕಳು ಸೆಲೆಕ್ಷನ್ ಆಗ್ತಾರೆ. ಆದರೆ ನಮ್ಮ ಮಕ್ಕಳು ಎಡಗೆ ಮಕ್ಕಳು ಹೋಗಲಿ, ST ಮಕ್ಕಳು ಹೋಗಲಿ ಅನ್ನೋದು ಅವ್ರ ಬೇಡಿಕೆ ಆಗಿದೆ. ತಪ್ಪಲ್ಲ ಅದು. ಯಾಕಂದ್ರೆ ಒಮ್ಮೆ 50,000 ತುಂಬಿಕೊಂಡು ಹೋದ್ರೆ ಅವರ ಪಾಯಿಗೆ ಬರಬೇಕಾಗಿ ತಪ್ಪು ಹೋಗ್ಬಿಡ್ತದೆ ಅನ್ನೋ ಆತಂಕ. ಈ ಸರ್ಕಾರ ಗೊತ್ತಿಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ ಎಲ್ಲರೂ. ಅವರೇ ಒಳ್ಳೆ ಜನರೇ ನೋ ಡೌಟ್. ಸಿದ್ದರಾಮಯ್ಯ ಇರ್ಬೋದು, ಮತ್ತಾರು ಇರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಅನ್ನುವಂಥದ್ದು ಭಾಳ ಮಹತ್ವದ. ಅವ್ರು ಜಲ್ದಿ ಮುಗಿಸ್ಕೊಂಡು ನಮ್ಮ ಕೋರ್ಟ್ಗಳಾದ್ರೂ ಭಾಳ ಚರ್ಚಿಸೋದ್ರಲ್ಲಿ ಏನು ಅರ್ಥ ಇಲ್ಲ. ಇವುಗಳೆಲ್ಲ ಮೊದಲು ಮುಗಿಸೆ. ಯಾಕಂದ್ರೆ ಯುವಕರು ಇವತ್ತು ಪಾಪ 50,000 ಹುಡುಗರು ಈ ದಾರಿ ನೋಡ್ತಾ ಇದ್ದಾರೆ. ಮೀಸಲಾತಿ ತಪ್ಪೋ ಸರಿಯೋ ಅದನ್ನ ಚರ್ಚೆ ಮಾಡೋಣ. ಬಟ್ ಅದರೊಳಗೆ ಈಗ ಈ ನಮ್ಮ ಎಡಗೈ ಮತ್ತು ಅದೇ ಕಾಲಕ್ಕೆ ಪಾಪ ಭಾಳ ಶೋಷಿತರು ಅಸ್ಪೃಶ್ಯರಲ್ಲಿ, ಮತ್ತು ನಮ್ಮ ದಲಿತರು ನಮ್ಮ ಆದಿವಾಸಿಗಳು ಅವ್ರ ಮಕ್ಕಳಿಗೆ STಗಳಿಗೆ ನ್ಯಾಯ ಸಿಗಬೇಕಾಗಿದೆ. ಮತ್ತು 50,000 ಮಂದಿಗೂ ನ್ಯಾಯ ಸಿಗಬೇಕಾಗಿದೆ. ಅಷ್ಟಾದರೂ ಹೋಗ್ರಿ ಮೊದಲು ಪಾಪ ಹುಡುಗರು. ನಂತರ ಮತ್ತು ಕರಿಬೇಕಾಗಿದೆ. ಸಿದ್ದರಾಮಯ್ಯ ಕೋರ್ಕೋದಿಷ್ಟ. ಸಿದ್ದರಾಮಯ್ಯನವರ ನೀವು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂಥವ್ರು ಮೊದಲಿಗೆ 2.5 ಲಕ್ಷ ಜನರಿಗೆಲ್ಲ ಉದ್ಯೋಗ ಕೊಡ್ರಿ. ಪಾಪ ಬೀದಿ ಪಾಲಾಗ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಅನುಕೂಲ ಮಾಡಿರಿ. ಎಷ್ಟೋ ಲೆಕ್ಚರರ್ಸ್ ಪಾಪ ಬಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯೋಗ ಇಲ್ಲದೆ. MA PhD ಮಾಡಿದವರು, MCom ಮಾಡಿದವರು, ಅವ್ರ ಪರಿಸ್ಥಿತಿ ಹೇಳಲಿಕ್ಕಾಗೋದಿಲ್ಲ. ಯಾರು ಕಲಿತು ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಹೆಣ್ಮಕ್ಳದ್ದು ಮದುವೆ ಆಗ್ತಾ ಇಲ್ಲ. ಇದನ್ನೆಲ್ಲ ನೆನವರೆಗೆ ಇಟ್ಕೊಂಡು ಆದಷ್ಟು ಬೇಗನೆ ಒಳ ಮೀಸಲಾತಿ ಘೋಷಣೆ ಮಾಡಿಕೊಂಡ 50,000 ಮಂದಿದ ಈ ಭರ್ತಿ ಕೆಲಸ ಆಗಬೇಕು. ಆದರೆ ಪಾಪ ಅವ್ರು ಒಳ್ಳೇದಾಗ್ತದೆ ಮಕ್ಕಳಿಗೆ ಅನ್ನೋದನ್ನು ಮತ್ತೊಮ್ಮೆ ನೆನೆಸ್ಕೊಳ್ಬೇಕಾಗಿಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದೀರಿ. ನಮ್ಮ ನ್ಯಾಯಾಂಗನೂ ಪ್ರಜ್ಞಾವಂತದ. ಆದಷ್ಟು ಬೇಗ ಇವ್ರಿಗೊಂದು ನ್ಯಾಯ ಸಿಗಲಿ, ನ್ಯಾಯ ಕೊಡ್ರಿ ಅಂತೇಳಿ. ನನ್ನ ಗಂಟಲು ನೋವಿದ್ದಾಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ಸತ್ತು ಹೊರಗೆ ಬರಲಿ. ಒಂದು ವೇಳೆ ನಾನು ಧ್ವನಿ ಸರಿಯಾಗಿ ಕೇಳದೇ ಇದ್ರೆ ಮತ್ತು ಕೇಳಿದೆ ದಯವಿಟ್ಟು. ಯಾಕಪ್ಪ ಅಂತಂದ್ರೆ ಇವೆಲ್ಲ ಆಗಲೇಬೇಕಂತ ಕೆಲಸಗಳು. ನಮ್ಮ ಮೇನ್ ಮೀಡಿಯಾ ಇದ್ರ ಬಗ್ಗೆ ಹೆಚ್ಚಿನ ಕೆಲಸಗೋದಿಲ್ಲ. ಸ್ಟ್ರೈಕ್ ಮಾಡಿದಾಗ ಹೋ ಮಾಡಿ ಹಾಕ್ತಾರೆ. ನಂತರ ಅವ್ರ ಬದುಕಿನ ಬಗ್ಗೆ ವಿಶೇಷ ಕಡಿಮೆನ. ಅದರಲ್ಲೂ ಗೋಧಿ ಮೀಡಿಯಾ ಬರೇ DKC ಅಲ್ಲಿ ಹೋದರು, DKC ಬೆಂಬಲ ಇಷ್ಟದಾರ, ಸಿದ್ದರಾಮಯ್ಯ ಉಳಿಸ್ಕೊಂಡ್ರು. ಇದನ್ನ ಕೇಳ್ತಾ ಇದ್ದೀನಿ. ಬೆಳಗಾದ ತಕ್ಷಣ ಇದನ್ನ ಕೇಳೋರು. ಉಳಿದ್ರು ಸಾಕು ಇಲ್ಲ. ನಮ್ಮ ಯುವಕರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ನನ್ನ ಪ್ರಯತ್ನ. ಹುಡುಗರು ನಿರುದ್ಯೋಗ ಬದುಕಿ ಏನದ ಒಂದಾದ್ರು ಚಿತ್ರಣ ಮಾಡಿದಾರ. ನಾವು ಸಣ್ಣ ಮೀಡಿಯಾದವ್ರು ಇವತ್ತು ನಮ್ಗೆ ಎಷ್ಟು ಸಾಧನೆ ಮಾಡ್ತಾ ಇದ್ದೀವಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. F16 ನ್ಯೂಸ್ ಅರ್ಥಾತ್ ಹೇಳ್ತಾರೆ. ಸತ್ಯದ ಕೈ ನೋಡಿ ವಂದನೆಗಳು.